ಹಲೋ ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನ ವಿವೇಕ್ನ ಗೌರಿ ಮತ್ತೆ ಚಿನ್ನು ಇಬ್ರು ಕರ್ಕೊಂಡ್ ಬರ್ತಾ ಇರ್ತಾರೆ. ಇನ್ನ ಸೀದಾ ರೂಮಿಗೆ ಬಂದು ಮಲಗಿಸ್ತಾರೆ. ಅವನಿಗೆ ತುಂಬಾ ಹೊಡ್ತಾ ಬಿದ್ದಿರೋದ್ರಿಂದ ಬೆನ್ನೆಲ್ಲ ನೋವಾಗಿರುತ್ತೆ. ಹಿಂದೆ ತಿರುಗಿ ನೋಡೋದಿಕ್ಕೂ ಆಗ್ತಾ ಇರಲ್ಲ. ಕಷ್ಟ ಪಡ್ತಾ ಇರ್ತಾನೆ. ಆಗ ಅಯ್ಯೋ ಅಳಿಯಂದ್ರೆ ಎಂತ ಕೆಲಸ ಮಾಡ್ಕೊಂಡಿದ್ದೀರಾ, ಅಯ್ಯೋ ನಿಮ್ನ ನೋಡ್ತಿದ್ರೆ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ, ಏನ್ ಅಳಿಯಂದ್ರೆ ಅದು ಅಲ್ಲೇ ಜಾರಿ ಬೀಳ್ಬೇಕಾ ಅಂತ ಕಾಂತಾಲಕ್ಷ್ಮಿ ಅವ್ರ ಅಕ್ಕ ಹೇಳ್ತಾ ಇದ್ರೆ, ಅದು ಜಾರಿ ಬಿದ್ದಿದ್ದಲ್ಲ, ಸೋಪ್ ಜಾರಿ ಕೆಳಗ್ ಬಿದ್ದೆ ಅಷ್ಟೇ. ಯಾಕೆ ನೀವು ಈ ರೀತಿ ಹೇಳ್ತಾ ಇದ್ದೀರಾ? ಅಯ್ಯೋ ಅಳಿಯಂದ್ರೆ ಈಗ ಅದನ್ನು ಕೇಳಲೇಬೇಕಾ ಹೇಳಿ, ಫಸ್ಟು ನೀವು ಹುಷಾರಾಗಿ ಅಷ್ಟೇ ಸಾಕು ಅಂತ ಹೇಳ್ತಿದ್ದಂಗೆ, ಸರಿ ಇರಮ್ಮ, ಹೋಗಿ ನಾನು ಸ್ವಲ್ಪ ಹಾವಿಯಾಗಿರೋ ನೀರನ್ನ ತಗೊಬಂದು ಅವ್ರ ಬೆನ್ನಿಗೆಲ್ಲ ಸ್ವಲ್ಪ ಹಚ್ಚೋಣ, ಸ್ವಲ್ಪ ನೋವು ಹೋಗುತ್ತನ್ಸುತ್ತೆ ಅಂತ ಹೇಳ್ತಾ ಇರ್ತಾರೆ ಗೌರಿ. ಸರಿ ಅಂತ ಇನ್ನ ಗೌರಿ ಹೋಗಿ ನೀರ್ನ ತಗೊಂಡ್ ಬರ್ತಾಳೆ. ಇನ್ನು ಆ ಕಡೆಯಿಂದ ಅಯ್ಯೋ ಏನ್ ಮಾಡೋದು, ಸರಿ ಕಣೆ, ಈಗ ನೀನೇ ನೋಡ್ಕೋಬೇಕು ಯಜಮಾನ್ರನ್ನ, ಹೋಗು ಅಂತ ಹೇಳ್ತಾ ಇರ್ತಾರೆ. ಇನ್ನ ಗೌರಿ ನೀರ್ ತಗೊಬಂದಿ ಚಿನ್ನು ಮತ್ತೆ ಗೌರಿ ಇಬ್ರು ಸೇರಿ ಇನ್ನ ಅವ್ರ ಗಂಡನ್ಗೆ ಅಲ್ಲಿ ನೋವಾಗಿರೋ ಜಾಗದಲ್ಲೆಲ್ಲ ಸ್ವಲ್ಪ ಬಿಸಿ ಶಾಖನ ಕೊಡ್ತಾ ಇರ್ತಾರೆ. ನೋಡಿದ್ರೆ ಅದು ತುಂಬಾ ಅವನಿಗೆ ನೋವಾಗ್ತಾ ಇರುತ್ತೆ. ಅಯ್ಯೋ ಅಮ್ಮ ಅಂತ ಕೂಕೊಳ್ತಾ ಇರ್ತಾನೆ ವಿವೇಕ್. ಆಗ ಅಕ್ಕ ಏನಕ್ಕ, ಬಾವ ಇಷ್ಟು ಮುಟ್ಟಿದ್ರೇನೆ ಸಾಕು ನೋವು ಅಂತಿದ್ದಾರೆ, ಏನಕ್ಕ ಮಾಡ್ತೀಯ ಈಗ ಅಂತ ಚಿನ್ನು ಹೇಳ್ತಾ ಇರ್ತಾರೆ. ಆಗ ನೋಡೋಣ ಇರೇ, ಸ್ವಲ್ಪ ರೆಸ್ಟ್ ಮಾಡ್ಲಿ ಅಂತ ಹೇಳ್ತಾ ಇನ್ನ, ಅಯ್ಯೋ ಏನಕ್ಕಪ್ಪ ಕತೆ ಈ ರೀತಿ ಆಗ್ತಿದೆ, ಈ ವಿಚಾರನೇನಾದ್ರೂ ಅವ್ರ ಅಮ್ಮಂಗೆ ಗೊತ್ತಾದ್ರೆ ಇನ್ನ ನನ್ನ ಸುಮ್ಮನೆ ಬಿಡ್ತಾರಾ? ಯಾವುದಕ್ಕೂ ಸರಿ, ನಾನೇ ಹೇಳೋದೇ ವಾಸಿ ಅಂತ ಇನ್ನ ಹೊರಟಿರ್ತಾಳೆ ಗೌರಿ. ಇನ್ನು ಈ ಕಡೆ ನೋಡಿದ್ರೆ ಸರಿತಾ, ಚಂಚಲ, ಆಶಾ ಮತ್ತೆ ಸರಿತಾ ಅವರ ಅತ್ತೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ನನ್ನ ಮಗ ಅಲ್ಲಿ ಎಷ್ಟು ಕಷ್ಟಪಡ್ತಿದ್ದಾನೋ ಏನೋ, ಚೆನ್ನಾಗಿದ್ದ. ಆ ವಿಡಿಯೋ ಕಾಲಲ್ಲಿ ನೋಡಿದ್ರೆ ಅವಾಗಿಂದ ನನಗೆ ತುಂಬ ಬೇಜಾರಾಗ್ತಿದೆ ಅತ್ತೆ. ಅವನೇನು, ಅವನ ಹುಟ್ಟೇನು, ಆ ಮನೆಯವರೆಲ್ಲ ಅವನ್ನ ಹಾಳು ಮಾಡ್ತಿದ್ದಾರೆ ಅನ್ಸುತ್ತೆ, ತುಂಬ ಬೇಜಾರಾಗ್ತಿದೆ ಅತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಯಾಕೆ ನೀನು ಆ ರೀತಿ ಅನ್ಕೊಳ್ತೀಯ, ಅವನು ಹೋಗಿರೋದು ಅವ್ರ ಅತ್ತೆ ಮನೆಗೆ ಆಯ್ತಾ, ಅವನು ಇಲ್ಲಿಂದ ಹೋಗ್ಬೇಕಾದ್ರೇನೆ ಹೋಗೋಣ ಅಂತ ಹೇಳಿ ಈಗೇನು ತೊಂದರೆ ಇಲ್ದೇ ಇರೋ ಅಂತನ ಸುಮ್ಮನೆ ಇದ್ದಾನೆ, ನೀನು ಇಲ್ದವೆಲ್ಲ ಅನ್ಕೊಳ್ತಿದ್ಯಾ ಅಂತ ಅವ್ರ ಅತ್ತೆನು ಹೇಳ್ತಾ ಇರ್ತಾರೆ. ಇನ್ನ ಅಷ್ಟೊತ್ಗೆ ವಿವೇಕ್ ಫೋನ್ ಬರುತ್ತೆ. ಹಾ ಹೇಳು ವಿವೇಕ್, ಹೇಗಿದ್ಯಾ ಮಗ್ನೆ, ಎಲ್ಲ ಕ್ಷೇಮ ಅಲ್ವಾ ಅಂತ ಸರಿತಾ ಅವ್ರು ಕೇಳ್ತಾ ಇದ್ರೆ, ನಾನು ಗೌರಿ ಮಾತಾಡ್ತಿರೋದು. ನೀನೇನು ಅವನ್ ಫೋನ್ ಎತ್ಕೊಂಡು ಮಾತಾಡ್ತಾ ಇದ್ಯಾ, ಅಷ್ಟಕ್ಕೂ ನಿನಗೆ ಯಾರು ಹೇಳಿರೋದು ನನ್ನ ಹತ್ರ ಮಾತಾಡೋದಿಕ್ಕೆ ಅಂತ ಸರಿತಾ ಅವರು ಒಂದ್ ನಿಮಿಷನೂ ಬಿಡ್ದೇರಂಗ್ ಮಾತಾಡ್ತಾ ಇರ್ತಾರೆ. ಆಗ ನಾನ್ ಮಾತಾಡೋದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಅತ್ತೆ ಅಂತ ಹೇಳ್ತಾ ಇದ್ದಂಗೆ, ನಿಮ್ ಮಗನ್ಗೆ ಬಚ್ಚಲ್ ಮನೆಯಲ್ಲಿ ಬಿದ್ಬಿಟ್ಟು ಅವ್ರಿಗೆ ಪೆಟ್ಟಾಗ್ಬಿಟ್ಟಿದೆ, ಅವರು ಮಲ್ಕೊಂಡಿದ್ದಾರೆ ಅಂತ ಏನ್ ಹೇಳ್ತಿದ್ಯಾ, ಏನಾಯ್ತು ಅವನಿಗೆ, ಏನ್ ಮಾಡಿದ್ರಿ ಮನೆಯವರೆಲ್ಲರೂ ಸೇರಿ ನನ್ ಮಗನ್ಗೆ ಅಂತ ಸರಿತಾ ಅವ್ರು ಕೇಳ್ತಾ ಇದ್ದಾರೆ. ಅಯ್ಯೋ ನಾವೇನು ಮಾಡಿಲ್ಲ, ನಮ್ಮ ಮನೇಲಿ ಅಂತ ಜನ ಯಾರು ಇಲ್ಲ, ಅವರೇ ಸ್ನಾನಕ್ಕೆ ಹೋದಾಗ ಸೋಪ್ ಮೇಲೆ ಕಾಲಿಟ್ಟು ಕಾಲ್ ಜಾರಿ ಬಿದ್ದಿದ್ದಾರೆ ಅಂತ ಹೇಳ್ತಾ ಇದ್ದಿದ್ನ ನೋಡಿ ಅವ್ರಿಗೂ ಸಹ ತುಂಬಾ ಕೋಪ ಬರ್ತಾ ಇರುತ್ತೆ. ಇನ್ನ ಸರಿ ಅಂತ ಹೇಳಿ ಇನ್ನ ಕಾಲ್ ಕಟ್ ಮಾಡ್ತಾಳೆ ಗೌರಿ. ಈ ಕಡೆ ನೋಡುದ್ರ ಅತ್ತೆ, ನೋಡಿ ನಾನು ಹೇಳ್ದೆ ಅವಳ ಜೊತೆ ನನ್ನ ಮಗನ ಕಳ್ಸೋದು ಸೇಫ್ ಅಲ್ಲ ಅಂತ, ಈಗ ನೋಡಿ ನನ್ನ ಮಗನ ಯಾವ ಸ್ಥಿತಿ ತಂದಿದ್ದಾರೆ ಆ ಮನೆಯವರೆಲ್ಲ, ಈಗ ಏನ್ ಮಾಡ್ಲಿ ಅತ್ತೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅವ್ರ ಅತ್ತೆ, ಹೋಗ್ಬಿಟ್ಬಾ ಹೋಗು ಸರಿತಾ, ನಿನ್ ಮಗನ ನೋಡ್ಕೊಂಡ್ ಬಾ ಅಂತ ಹೇಳ್ತಾ ಇರ್ತಾರೆ. ಆಗ ನಾನು ಆ ಮನೆಗ್ ಕಾಲಿಡೋದ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದಂಗೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ನಾನು ಆ ಮನೆಗೆ ಕಾಲಿಡೋದ, ನನ್ನ ಕೈಲಿ ಆ ಕತೆ ಆಗಲ್ಲ ಅತ್ತೆ. ಈಗ ಅಲ್ಲಿ ನಿನ್ ಮಗ ಇರೋದು ಸರಿತಾ, ಯಾರೋ ಅಲ್ಲ, ಅದು ನಿಮ್ ಬೀಗರು ಮನೇನೆ, ಹೋಗಿ ಏನು ಎತ್ತ ಅಂತ ನೋಡ್ಕೊಂಡ್ ಬಾ ಅಂತ ಹೇಳ್ತಿದಂಗೆ, ಸರಿ ನಾನ್ ಹೋಗ್ತೀನಿ ಅಂತ ಸರಿತಾ ಅವರು ಹೊರಟಿರ್ತಾರೆ ಕೋಪದಲ್ಲಿ. ಆಗ ಚಂಚಲ, ಸರಿತಾ ತುಂಬಾ ಕೋಪದಲ್ಲಿದ್ದಾಳೆ, ಮತ್ತೆ ಅಲ್ಲಿ ಏನಾದ್ರೂ ಅನಾಹುತ ಮಾಡ್ಬೋದು, ಹೋಗು ನೀನು ಜೊತೆಗೆ ಬರ್ರಿ ಹೋಗಿ
ಅಂತ ಹೇಳಿ ಚಂಚಲನು ಕಳಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಯ್ಯೋ ಹೇಗಾದ್ರೂ ಮಾಡಿ ನಾನು ಇವತ್ತು ನಮ್ಮ ಮನೆ ಸೇರ್ಕೊಂಡ್ಬಿಡ್ಬೇಕಪ್ಪ, ನಮ್ಮ ಅಮ್ಮನ ಹತ್ರ ಮಾತಾಡ್ಬೇಕು, ಕಾಲ್ ಮಾಡ್ಬಿಟ್ಟು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಯ್ಯಯ್ಯೋ ಬೇಡ, ಗೌರಿ ಬೇರೆ ಇರ್ತಾಳೆ, ಅವಳಿಗೆ ಗೊತ್ತಾದ್ರೆ ಮತ್ತೆ ಅಲ್ಲಿ ಏನೇನ್ ರಾದಂತಗಳಾಗುತ್ತೋ ಏನೋ, ಅಷ್ಟಕ್ಕೂ ನಂದು ಯಾವುದೇ ತಪ್ಪಿಲ್ಲ ಅಂದ್ರೂ ನನ್ನ ಮೇಲೆ ಆ ತಪ್ಪೆಲ್ಲ ಹೊರಿಸ್ಬಿಡ್ತಾಳೆ, ಏನಪ್ಪ ಮಾಡೋದು. ಹಾಗೆ ಹೋಗ್ಬಿಟ್ಟೆ ಅಮ್ಮನ ಮಾತಾಡ್ಸೋಣ ಅಂತ ಮೋನಿಕಾ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಅಷ್ಟೊತ್ತಿಗೆ ಆ ಕಡೆಯಿಂದ ಚಂಚಲ ಮತ್ತೆ ಸರಿತಾ ಇಬ್ರು ಬರ್ತಾ ಇರೋ ಕಾರ್ ಬರ್ತಾ ಇರುತ್ತೆ. ಆಗ ಹೇ ಹುಡ್ಗಿ, ಇಲ್ಲಿ ಗೌರಿ ಅವ್ರ ಮನೆ ಯಾವುದು ಅಂತ ಕೇಳ್ತಾ ಇರ್ತೆ. ಇವ್ರು ಯಾರು, ಗೌರಿ ಅವ್ರ ಮನೆಗೆ ಯಾರು ಕೇಳ್ತಿದ್ದಾರೆ ಅಂತ ನೋಡಿದ್ರೆ ಆ ಕಡೆ ವಿವೇಕ್ ಅವ್ರ ಅಮ್ಮ ಮತ್ತೆ ನಮ್ಮ ಅತ್ತೆ ಬೇರೆ ಇದ್ದಾರೆ ಅನ್ಕೊಳ್ತಾ ಇರ್ತಾಳೆ ಮೋನಿಕಾ. ಆಗ ನಿನಗೆ ಕನ್ನಡ ಬರಲ್ವೇನಮ್ಮ ಹುಡುಗಿ, ಹಿಂದಿಲ್ ಕೇಳ ಇಂಗ್ಲಿಷಲ್ಲಿ ಕೇಳಲಾ ಅಂತ ಕೇಳ್ತಾ ಇರ್ತಾಳೆ ಚಂಚಲ. ಆಗ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಂಗೆ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಏನಪ್ಪ ಇವರೆಲ್ಲರೂ ಹೋಗ್ತಿದ್ದಾರೆ, ಹೋ ಮಜ್ವಾಗಿದ್ದಾರೆ ಅನ್ಸುತ್ತೆ, ಇವರೆಲ್ಲ ಒಪ್ಕೊಂಡೆ ಈಗ ಗೌರಿ ಹಿಂಗ ಹಾರಾಡ್ತಿದ್ದಾಳ ಅಂತ ತುಂಬಾ ಯೋಚನೆ ಮಾಡ್ತಾ ಹೊರಟಿರ್ತಾಳೆ. ಈಗ ಮೋನಿಕಾ ಅನ್ಕೊಂಡಿರೋ ಹಾಗೆ ಗೌರಿದು ಯಾವುದೇ ರೀತಿ ತಪ್ಪಿಲ್ಲ, ಆದ್ರೂ ಅವಳೇ ಕಾರಣ ಅಂತ ಮೋನಿಕಾ ಅನ್ಕೊಂಡು ಈಗ ಅವ್ರ ಸಂಸಾರಕ್ಕೆ ಹುಳಿ ಹಿಂಡೋದಿಕ್ ಹೋಗ್ತಾ ಇದ್ದಾಳೆ. ಈ ಕಡೆ ನೋಡಿದ್ರೆ ಸರಿತಾ ಮತ್ತೆ ಚಂಚಲ ಇಬ್ರು ಗೌರಿ ಮನೆಗೆ ಹೊರಟಿದ್ದಾರೆ. ಅವ್ರ ಮಗನ ನೋಡಿರೋ ಕ್ಷಣದಲ್ಲಿ ಈಗ ಗೌರಿಗೂ ಮತ್ತೆ ಸರಿತಾ ಅವ್ರಿಗೂ ಜಗಳಗಳು ಹುಟ್ಟುತ್ತಾನದ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.